ಮತ್ತೆ ತಮ್ಮ ಚಾನಲ್ನ ಪ್ರೊಫೈಲ್ ಪಿಕ್ ಆಗಿರಬಹುದು, ಬ್ಯಾನರ್ ಆಗಿರಬಹುದು, ವಿಡಿಯೋ ವಾಟರ್ ಮಾರ್ಕ್ ಆಗಿರಬಹುದು. ಇನ್ನೊಂದು ಮುಖ್ಯವಾದ ಪಾಯಿಂಟ್, ನಿಮ್ಮ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಆಕ್ಟಿವಿಟೀಸ್ ಇಲ್ಲದಿದ್ದಾಗ ನೀವು ತಕ್ಷಣವೇ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡುವುದರಿಂದ ಯೂಟ್ಯೂಬ್ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸ್ಪ್ಯಾಮ್ ಚಾನಲ್ ಆಗಿರಬಹುದೇನೋ ಅಂತಾನೂ ಸಹ ಯೋಚನೆ ಮಾಡುತ್ತದೆ. ನಮಸ್ಕಾರ ಕನ್ನಡಿಗರೇ, ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಕನ್ನಡದಲ್ಲಿ, ಹಿಂದಿಯಲ್ಲಿ, ಇಂಗ್ಲಿಷ್ನಲ್ಲಿ ಬಹಳಷ್ಟು ಜನ ವಿಡಿಯೋಸ್ಗಳನ್ನು ಮಾಡಿದ್ದಾರೆ. ಆದರೆ ಅವರು ಯಾರೂ ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿರುವ ಬಹಳ ಮುಖ್ಯವಾದ ಪಾಯಿಂಟ್ಗಳನ್ನು ಹೇಳಿರುವುದಕ್ಕೆ ಸಾಧ್ಯವಿಲ್ಲ. ಕೇವಲ 4-5 ನಿಮಿಷದ ಈ ಒಂದು ವಿಡಿಯೋ ನೋಡುವುದರಿಂದ ನಿಮಗೆ ಬಹಳಷ್ಟು ತಪ್ಪುಗಳನ್ನು ಮಾಡುವುದನ್ನು ಮೊದಲೇ ತಿಳಿಸಿಕೊಡುತ್ತದೆ. ಹಾಗೂ ಇದರಲ್ಲಿ ಇರುವ ಬಹಳಷ್ಟು ವಿಚಾರಗಳು ನಿಮಗೆ 100% ಗೊತ್ತಿರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಓಡಿಸದೆ, ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋಯಿಂದ ನಿಮಗೆ ಒಂದು ಚೂರಾದರೂ ಹೆಲ್ಪ್ ಆಗಿದ್ದಲ್ಲಿ, 1% ಆದರೂ ನನ್ನ ಎಫರ್ಟ್ ನಿಮಗೆ ಕಾಣಿಸಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ನೋಡಿ, ಬಹಳಷ್ಟು ಜನ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ ಮಾರನೆಯ ದಿನದಿಂದಲೇ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವುದರಿಂದ ಯೂಟ್ಯೂಬ್ ನಮ್ಮ ವಿಡಿಯೋಸ್ಗಳನ್ನು ಪುಷ್ ಮಾಡುತ್ತೆ ಅಂದ್ಕೊಂಡು ಮೊದಲೇ 4-5 ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಮತ್ತೆ ತಮ್ಮ ಚಾನಲ್ನ ಪ್ರೊಫೈಲ್ ಪಿಕ್ ಆಗಿರಬಹುದು, ಬ್ಯಾನರ್ ಆಗಿರಬಹುದು, ವಿಡಿಯೋ ವಾಟರ್ ಮಾರ್ಕ್ ಆಗಿರಬಹುದು, ಎಲ್ಲವನ್ನು ಸಹ ರೆಡಿ ಮಾಡಿ ಇಟ್ಕೊಂಡು ತದನಂತರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಮಾರನೆಯ ದಿನದಿಂದಲೇ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲು ಪ್ರಾರಂಭಿಸುತ್ತಾರೆ. ಆದರೆ ಹೀಗೆ ಮಾಡುವುದು ಒಳ್ಳೆಯದಲ್ಲ. ಯಾಕೆಂದರೆ ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳುತ್ತೇನೆ. ನೀವು ಇವಾಗ ನನ್ನನ್ನು ಏನು ನೋಡುತ್ತಿದ್ದೀರಾ ಈ ಯೂಟ್ಯೂಬ್ ಚಾನಲ್ನಲ್ಲಿ, ಇದು ನನ್ನ ಮೊದಲನೆಯ ಯೂಟ್ಯೂಬ್ ಚಾನಲ್ ಅಲ್ಲ. ನಾನು ಮೊದಲೇ 2-3 ವರ್ಷಗಳಿಂದ 3-4 ಯೂಟ್ಯೂಬ್ ಚಾನಲ್ಗಳನ್ನು ನಡೆಸಿ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೇನೆ. ನಾನು ಸಹ ನೀವು ಯೋಚನೆ ಮಾಡಿದ ಹಾಗೆ ಯೋಚನೆ ಮಾಡಿ ಎಲ್ಲವನ್ನೂ ಸಹ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ತದನಂತರ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಮಾರನೆಯ ದಿನದಿಂದಲೇ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲು ಪ್ರಾರಂಭಿಸಿದ್ದೆ. ಆದರೆ ಯೂಟ್ಯೂಬ್ಗೆ ನನ್ನ ಯೂಟ್ಯೂಬ್ ಚಾನಲನ್ನು ಮತ್ತು ನನ್ನ ಕಂಟೆಂಟ್ ವಿಡಿಯೋಸ್ಗಳನ್ನು ಅರ್ಥ ಮಾಡಿಕೊಂಡು ಪುಷ್ ಮಾಡುವುದಕ್ಕೆ ಬಹಳಷ್ಟು ದಿನಗಳು ಬೇಕಾಯಿತು. ಇದರಿಂದ ಸ್ಟಾರ್ಟಿಂಗಲ್ಲಿ ನಾನು ಅಪ್ಲೋಡ್ ಮಾಡಿದ ವಿಡಿಯೋಸ್ಗಳನ್ನು ಯೂಟ್ಯೂಬ್ ಹತ್ತತ್ರ 1 ತಿಂಗಳು ಆದರೂ ಪುಷ್ ಮಾಡಲೇ ಇಲ್ಲ. ಆದರೆ ನಾನು ಕನ್ಸಿಸ್ಟೆಂಟ್ ಆಗಿ ವ್ಯೂಸ್ ಬರದೇ ಇದ್ದರೂ ಸಹ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದರಿಂದ 1 ತಿಂಗಳು ಆದ ಮೇಲೆ ಯೂಟ್ಯೂಬ್ ನನ್ನ ಹೊಸ ವಿಡಿಯೋಸ್ಗಳನ್ನು ಪುಷ್ ಮಾಡಲು ಪ್ರಾರಂಭಿಸಿತು. ಆದರೆ ನಾನು ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋಸ್ಗಳನ್ನು ಯೂಟ್ಯೂಬ್ ಯಾವತ್ತೂ ಸಹ ಪುಷ್ ಮಾಡಲೇ ಇಲ್ಲ. ಈ ಕಾರಣದಿಂದ ನಾನು ಸ್ಟಾರ್ಟಿಂಗಲ್ಲಿ ಶ್ರಮಪಟ್ಟು ಮಾಡಿದ ವಿಡಿಯೋಸ್ಗಳು ಉಪಯೋಗಕ್ಕೆ ಬರಲಿಲ್ಲ. ಕಾರಣಾಂತರದಿಂದ ನಾನು ಆ ಯೂಟ್ಯೂಬ್ ಚಾನಲ್ ಅನ್ನು ಅಲ್ಲಿಯೇ ಬಿಟ್ಟು ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡುತ್ತೇನೆ. ಆದರೆ ನಾನು ಈ ಬಾರಿ ಮೊದಲೇ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಎಲ್ಲಾ ಸೆಟ್ಟಿಂಗ್ಸ್ ಗಳನ್ನು ಫಿಲ್ ಮಾಡಿ ಬಿಡುತ್ತೇನೆ. ತದನಂತರ ಯೂಟ್ಯೂಬ್ ಪ್ರೊಫೈಲ್ ಪಿಕ್ ನ ಕ್ರಿಯೇಟ್ ಮಾಡುತ್ತೇನೆ, ಬ್ಯಾನರ್ ನ ಕ್ರಿಯೇಟ್ ಮಾಡುತ್ತೇನೆ, ಮತ್ತೆ 4-5 ವಿಡಿಯೋಸ್ಗಳನ್ನ ಕೂಡ ಕ್ರಿಯೇಟ್ ಮಾಡುತ್ತೇನೆ. ಈ 4-5 ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಲು ಮತ್ತೆ ಪ್ರೊಫೈಲ್ ಪಿಕ್, ಬ್ಯಾನರ್, ವಿಡಿಯೋ ವಾಟರ್ ಮಾರ್ಕ್ ಎಲ್ಲವನ್ನೂ ಸಹ ಕ್ರಿಯೇಟ್ ಮಾಡಿಟ್ಟುಕೊಳ್ಳಲು ನನಗೆ 1 or 2 months ಟೈಮ್ ತಗೊಳ್ಳುತ್ತದೆ. ಆ ಸಮಯದಲ್ಲಿ ನನಗೆ ಟೈಮ್ ಸಿಕ್ಕಾಗೆಲ್ಲ ನನ್ನ ಆ ಹೊಸ ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ನಡೆಸಬೇಕು ಅಂತ ಡಿಸೈಡ್ ಆಗಿರುವ ಕಂಟೆಂಟ್ ರಿಲೇಟೆಡ್ ಆಗಿ ಬೇರೆ ಯೂಟ್ಯೂಬರ್ಸ್ ಗಳು ಮಾಡಿರುವ ವಿಡಿಯೋಸ್ ಗಳನ್ನ ನೋಡುತ್ತಾ ಬರುತ್ತೇನೆ. ಇದರಿಂದ ಬಹುಶಃ ನಾನು ಸಹ ಅದೇ ಕಂಟೆಂಟ್ ರಿಲೇಟೆಡ್ ಆಗಿ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದಾಗ ಈ ಬಾರಿ ಯೂಟ್ಯೂಬ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ನ ಮೊದಲನೆಯ ವಿಡಿಯೋ ಇಂದನೇ ಪುಷ್ ಮಾಡಲು ಪ್ರಾರಂಭಿಸುತ್ತೆ. ಇದು ಒಂದು ಪಾಯಿಂಟ್. ಆದರೆ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಾ, ನಾನು ಮೊದಲೇ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿದಾಗ ಸ್ಟುಡಿಯೋ ಆಪ್ ಸೆಟ್ಟಿಂಗ್ಸ್ ಅಲ್ಲಿ ನನ್ನ ಕಂಟೆಂಟ್ ಯಾವುದು ಎಂದು ಮೊದಲೇ ಮೆನ್ಷನ್ ಮಾಡಿದ್ದೆ. ಹಾಗೂ ನನ್ನ ಕಂಟೆಂಟ್ ರಿಲೇಟೆಡ್ ಆಗಿ ಬಹಳಷ್ಟು ಕೀವರ್ಡ್ಸ್ ನ ಕೂಡ ತುಂಬಿದ್ದೆ. ಹಾಗೂ ಡಿಸ್ಕ್ರಿಪ್ಷನ್ ನಲ್ಲಿಯೂ ಸಹ ನನ್ನ ಕಂಟೆಂಟ್ ರಿಲೇಟೆಡ್ ಆಗಿ ಮೊದಲೇ ಸೆಟ್ ಮಾಡಿದ್ದೆ. ಬಹುಶಃ ಇದರಿಂದಲೂ ಸಹ ಯೂಟ್ಯೂಬ್ ಅಲ್ಗೋರಿದಮ್ಗೆ ನನ್ನ ಯೂಟ್ಯೂಬ್ ಚಾನಲ್ ನ ಕಂಟೆಂಟ್ ಅರ್ಥವಾಗಿರಬಹುದು. ಇನ್ನೊಂದು ಮುಖ್ಯವಾದ ಪಾಯಿಂಟ್, ನಿಮ್ಮ ಹೊಸ ಯೂಟ್ಯೂಬ್ ಚಾನಲ್ ನಲ್ಲಿ ಯಾವುದೇ ಆಕ್ಟಿವಿಟೀಸ್ ಇಲ್ಲದಿದ್ದಾಗ ನೀವು ತಕ್ಷಣವೇ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡುವುದರಿಂದ ಯೂಟ್ಯೂಬ್ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸ್ಪ್ಯಾಮ್ ಚಾನಲ್ ಆಗಿರಬಹುದೇನೋ ಅಂತಾನೂ ಸಹ ಯೋಚನೆ ಮಾಡುತ್ತದೆ. ಹಾಗಾಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಅಪ್ಲೋಡ್ ಮಾಡುವ ವಿಡಿಯೋಸ್ಗಳನ್ನ ಯೂಟ್ಯೂಬ್ ತಕ್ಷಣವೇ ಪುಷ್ ಮಾಡುವುದಿಲ್ಲ. ಅದಕ್ಕಾಗಿ ಮೊದಲೇ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿಟ್ಟುಕೊಳ್ಳಿ. ತದನಂತರ ಯೂಟ್ಯೂಬ್ ಪ್ರೊಫೈಲ್ ಪಿಕ್ ಆಗಿರಬಹುದು, ಬ್ಯಾನರ್ ಆಗಿರಬಹುದು, ವಿಡಿಯೋ ವಾಟರ್ ಮಾರ್ಕ್ ಆಗಿರಬಹುದು, ಮತ್ತೆ 4-5 ವಿಡಿಯೋಸ್ಗಳನ್ನ ಕೂಡ ಕ್ರಿಯೇಟ್ ಮಾಡಿಟ್ಟುಕೊಳ್ಳಿ. ಈ ನಡುವೆ ಸಿಗುವ ಸಮಯದಲ್ಲಿ ಆ ನಿಮ್ಮ ಹೊಸ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ಅವಾಗವಾಗ ನಿಮ್ಮ ಕಂಟೆಂಟ್ ರಿಲೇಟೆಡ್ ಆಗಿ ವಿಡಿಯೋಸ್ಗಳನ್ನ ಕೂಡ ನೋಡಿ.
ನೀವು ಸಹ ಅದೇ ಕಂಟೆಂಟ್ ವಿಡಿಯೋಸ್ಗಳನ್ನ ಮಾಡುವುದರಿಂದ ನಿಮಗೂ ಸಹ ಬಹಳಷ್ಟು ಕಲಿಯುವುದಕ್ಕೆ ಸಿಗುತ್ತದೆ. ಎಲ್ಲವೂ ರೆಡಿ ಆದ ಮೇಲೆ ಕನ್ಸಿಸ್ಟೆನ್ಸಿನ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಡೇಟ್ ನ ಫಿಕ್ಸ್ ಮಾಡಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಅವಾಗ ನೋಡಿ 99% ನೀವು ಸ್ಟಾರ್ಟಿಂಗ್ ಅಲ್ಲಿ ಅಪ್ಲೋಡ್ ಮಾಡುವ ಮೊದಲನೆಯ ವಿಡಿಯೋನೇ ಯೂಟ್ಯೂಬ್ ಪುಷ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಇನ್ ಕೇಸ್ ಮೊದಲನೆಯ ವಿಡಿಯೋ ಪುಷ್ ಆಗದೇ ಇದ್ದಲ್ಲಿ ಎರಡನೆಯ ವಿಡಿಯೋ ಅಥವಾ ಮೂರನೆಯ ವಿಡಿಯೋ ಪಕ್ಕಾ ಪುಷ್ ಆಗೇ ಆಗುತ್ತೆ. ಇದಕ್ಕೆ ನಾನು 100% ಗ್ಯಾರಂಟಿ ಕೊಡುತ್ತೇನೆ. ಕೊನೆಯದಾಗಿ ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಹೇಳಲು ಇಷ್ಟಪಡುತ್ತೇನೆ. ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಇದನ್ನ ಹೇಳುತ್ತಾರೆ, ಇದನ್ನ ನಿಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಹೊಸದಾಗಿ ಕ್ರಿಯೇಟ್ ಆಗಿರುವ ಹೊಸ ಯೂಟ್ಯೂಬ್ ಚಾನೆಲ್ಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಬಹಳಷ್ಟು ದಿನ ಸಪೋರ್ಟ್ ಮಾಡುತ್ತೆ. ಆದರೆ ನೀವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋನು ಸಹ ಯೂಟ್ಯೂಬ್ ಪುಷ್ ಮಾಡುವುದಿಲ್ಲ. ನೀವು ಅಪ್ಲೋಡ್ ಮಾಡುವ 3-4 ವಿಡಿಯೋಸ್ಗಳಲ್ಲಿ 1 ಅಥವಾ 2 ವಿಡಿಯೋ ಮಾತ್ರ ಪುಷ್ ಮಾಡುತ್ತೆ. ಯಾವ ವಿಡಿಯೋ ಪುಷ್ ಆಗುತ್ತೆ, ಯಾವ ವಿಡಿಯೋ ಪುಷ್ ಆಗಲ್ಲ ಅಂತ ಯಾರೂ ಸಹ ಹೇಳೋಕೆ ಆಗಲ್ಲ. ಆದ್ದರಿಂದ ಪ್ರತಿಯೊಂದು ವಿಡಿಯೋ ಸಹ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ. ಒಂದೇ ಒಂದು ಚೆನ್ನಾಗಿರೋ ವಿಡಿಯೋಗೆ ಪುಷ್ ಸಿಕ್ಕಿದ್ರು ಆ ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋ ಇಂದ ಬೇರೆ ವಿಡಿಯೋಸ್ಗಳಿಗೆ ವ್ಯೂಸ್ ಬರುತ್ತೆ. ಅವಾಗ ಪುಷ್ ಆಗದೇ ಇರುವ ಹಳೆಯ ವಿಡಿಯೋಗಳು ಸಹ ಮತ್ತೆ ಪುಷ್ ಆಗುವ ಸಾಧ್ಯತೆ ಇರುತ್ತೆ. ವಿಡಿಯೋ ತುಂಬಾ ಚೆನ್ನಾಗಿದ್ದಲ್ಲಿ ಮಾತ್ರ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಸಸ್ ತಗೊಳ್ಳುವುದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವ 4 ಪಾಯಿಂಟ್ ಅನ್ನು ಹೇಳುತ್ತೇನೆ. ಇದನ್ನ 100% ಫಾಲೋ ಮಾಡಿ, ನಿಮಗೆ ಸಕ್ಸಸ್ ಸಿಗದೇ ಇರುವುದಕ್ಕೆ ಚಾನ್ಸೇ ಇಲ್ಲ. ಅದರಲ್ಲಿ ಫಸ್ಟ್ ಪಾಯಿಂಟ್ ಕನ್ಸಿಸ್ಟೆನ್ಸಿ, ಸೆಕೆಂಡ್ ಪಾಯಿಂಟ್ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್, ಥರ್ಡ್ ಪಾಯಿಂಟ್ ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಫೋರ್ತ್ ಪಾಯಿಂಟ್ ಪೇಷನ್ಸ್. ಈ 4 ಪಾಯಿಂಟ್ ಅನ್ನ ಮಿಸ್ ಮಾಡದೆ ಫಾಲೋ ಮಾಡಿ, ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ಇಂದ ನಿಮಗೆ ಒಂದು ಚೂರಾದರೂ ಹೆಲ್ಪ್ ಆಗಿದ್ದಲ್ಲಿ, 1% ಆದರೂ ನನ್ನ ಎಫರ್ಟ್ ನಿಮಗೆ ಕಾಣಿಸಿದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗಿದ್ರೆ ಯೂಟ್ಯೂಬ್ ಚಾನಲ್ನ 1% ಕೂಡ ತಪ್ಪು ಮಾಡದೆ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಸರಿಯಾಗಿ ಫಿಲ್ ಮಾಡಿ ಕ್ರಿಯೇಟ್ ಮಾಡುವುದು ಹೇಗೆ ತಿಳಿದುಕೊಳ್ಳಲು ಈ ವಿಡಿಯೋನ ಕ್ಲಿಕ್ ಮಾಡಿ. ಧನ್ಯವಾದ.